ಮಂಗಳೂರು ಸಿಟಿಯಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಹಾಡ ಹಗಲೇ ಸುಲಿಗೆಯನ್ನು ಮಾಡಲಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ನಗರದ ರಸ್ತೆಗೂ ಟೋಲ್ ಅಳವಡಿಕೆ. ಕದ್ರಿ ಪಾರ್ಕ್ನ 1 ಕಿಲೋಮೀಟರ್ ರಸ್ತೆಗೆ ಟೋಲು. ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಸುಲಿಗೆ. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ನಗರದ ರಸ್ತೆಗೂ ಟೋಲ್ ಅಳವಡಿಕೆ. ಕದ್ರಿ ಪಾರ್ಕ್ನ 1 ಕಿಲೋಮೀಟರ್ ರಸ್ತೆಗೆ ಟೋಲ್ ಕಟ್ಟಬೇಕಂತೆ. 10 ನಿಮಿಷ ನಿಂತರೆ ಸಾಕು, ಫಾಸ್ಟ್ ಟ್ಯಾಗ್ನಿಂದ 50 ರೂಪಾಯಿ ಕಡಿತವಾಗುತ್ತೆ. ಹೆದ್ದಾರಿಯಲ್ಲ, ಸಿಟಿ ಒಳಗೂ ಬೀಳ್ತಾ ಇದೆ ಟೋಲು. ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡುತ್ತಿರುವ ಸರ್ಕಾರ. ಪಾರ್ಕಿಂಗಿಗೆ ಶುಲ್ಕ, ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಲೂಟಿ. ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ 12 ಕೋಟಿ ವೆಚ್ಚದಲ್ಲಿ ಪಾರ್ಕ್ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಈ ರಸ್ತೆಯಲ್ಲಿ ಬರೋ ಅಂಗಡಿಗಳನ್ನು ನಿರ್ವಹಿಸಲು ಟೆಂಡರ್ ಕರೆಯಲಾಗಿದ್ದು, ಅಮರ್ ಇನ್ಫ್ರಾ ಕಂಪನಿ ರಸ್ತೆ ಮತ್ತು ಪಾರ್ಕ್ ಅನ್ನು ಅಭಿವೃದ್ಧಿ ಮಾಡ್ತಾ ಇದೆ. ಈ ರಸ್ತೆಯಲ್ಲಿ 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಇದ್ರೆ 50 ಕಟ್ಟಾಗುತ್ತೆ. ಮಂಗಳೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಸುಲಿಗೆ. ಮಂಗಳೂರು ಎನ್ನುವ ಸುಂದರ ನಗರ ಸ್ಮಾರ್ಟ್ ಸಿಟಿಗೆ ಒಳಪಡಬೇಕು. ಜೊತೆಗೆ ಮಂಗಳೂರು ಮತ್ತಷ್ಟು ಅಭಿವೃದ್ಧಿ ಹೊಂದಬೇಕು. ಅದರಲ್ಲಿ ಯಾವ ತಕರಾರಿಲ್ಲ. ಕದ್ರಿ ಪಾರ್ಕು ಡೆವಲಪ್ ಆಗಬೇಕು ಅನ್ನುವ ಜೀವಗಳೇ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನೀವು ಆ ಹೆಸರಿನಲ್ಲಿ ಜನರನ್ನ ಸುಲಿಗೆ ಮಾಡ್ತೀರಿ ಅನ್ನೋದಾದ್ರೆ ನೀವು ಯಾವ ಪುರುಷಾರ್ಥಕ್ಕೆ ಅಂತ ಸ್ಮಾರ್ಟ್ ಸಿಟಿ ಅಂತ ಹೇಳೋದು ಹೆಸರು? ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಹಾಡ ಹಗಲೇ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತೀರಿ. ನಿಮಿಷಕ್ಕೊಂದು ಚಾರ್ಜ್ ಮಾಡ್ತೀರಿ. ಜೊತೆಗೆ 50 ರೂಪಾಯಿ ಅವರಿಂದ ಕಿತ್ಕತ್ತೀರಿ. ಕಡೆಯದಾಗಿ ಸ್ಮಾರ್ಟ್ ಸಿಟಿ ಅನ್ನೋ ಪದಪ್ರಯೋಗದ ಮುಖಾಂತರವಾಗಿ ಆ ಆರೋಪವನ್ನು ಮುಚ್ಚಾಕ್ತೀರಿ. ಮಂಗಳೂರನ್ನು ಸ್ಮಾರ್ಟ್ ಸಿಟಿ ಮಾಡೋದಕ್ಕೆ ಹೊರಟಿದ್ದೀರೋ ಅಥವಾ ಸುಲಿಗೆಯ ಅಡ್ಡ ಮಾಡೋದಕ್ಕೆ ಹೊರಟಿದ್ದೀರೋ? ಕದ್ರಿ ಪಾರ್ಕ್ ಅನ್ನ ಡೆವಲಪ್ ಹೆಸರಿನಲ್ಲಿ ಹಾಡ ಹಗಲೇ ಸುಲಿಗೆ ಅನ್ನೋ ಆರೋಪ ವ್ಯಕ್ತವಾಗಿದೆ. ಹೆದ್ದಾರಿಯಲ್ಲಿ ಅಲ್ಲ, ಸಿಟಿ ಒಳಗೂ ಬೀಳ್ತಾ ಇದೆ ಟೋಲು. ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಮಾಡುತ್ತಿರುವ ಸರ್ಕಾರ. ಪಾರ್ಕಿಂಗಿಗೆ ಶುಲ್ಕ, ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಲೂಟಿ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 12 ಕೋಟಿ ವೆಚ್ಚದಲ್ಲಿ ಪಾರ್ಕ್ ಅಭಿವೃದ್ಧಿ ಮಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ಬರುವ ಅಂಗಡಿಗಳನ್ನು ನಿರ್ವಹಿಸುವುದಕ್ಕೆ ಟೆಂಡರ್ ಅನ್ನು ಕರೆಯಲಾಗಿದ್ದು, ಅಮರ್ ಇನ್ಫ್ರಾ ಕಂಪನಿ ರಸ್ತೆ ಮತ್ತು ಪಾರ್ಕ್ ಅನ್ನು ಅಭಿವೃದ್ಧಿ ಮಾಡ್ತಿದೆ. ಈ ರಸ್ತೆಯಲ್ಲಿ 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಇದ್ರೆ 50 ಕಟ್ಟಾಗುತ್ತೆ. ಒಟ್ಟಾರೆ ನೀವು ಮಂಗಳೂರನ್ನ ಸುಲಿಗೆಯ ಅಡ್ಡ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ಜನ ಥಾಥು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಈ ಸ್ಮಾರ್ಟ್ ಸಿಟಿ ಅಭಿವೃದ್ಧಿಯ ಕಾರ್ಯ ಚರ್ಚೆಗಳಾಗ್ತಾ ಇದೆ. ಕದ್ರಿ ಪಾರ್ಕು ಮಂಗಳೂರು ಭಾಗದ ಒಂದು ತರಹದ ಹೃದಯ ಅಂತಲೂ ಕೂಡ ಕರೆಸಿಕೊಳ್ಳುತ್ತೆ. ಆ ತರಹದ್ದೊಂದು ಪಾರ್ಕಿನ ಅಭಿವೃದ್ಧಿಯ ಹೆಸರಿನಲ್ಲಿ ಜನರ ಜೇಬಿಗೆ ಕತ್ತರಿ ಹಾಕೋದನ್ನು ಸಹಿಸುತ್ತಿಲ್ಲ ಅಲ್ಲಿನ ನಾಗರಿಕರು. ತಕ್ಷಣವೇ ಎಚ್ಚೆತ್ತು ಅದಕ್ಕೊಂದು ಪರಿಹಾರವನ್ನು ಕಂಡುಕೊಂಡ್ರೆ ಅಲ್ಲಿನ ಜನ ನಿಟ್ಟಿಸಿರು ಬಿಡುತ್ತಾರೆ ಅನ್ನೋದೇ ಈಗಿರ್ತಕ್ಕಂಥ ಚರ್ಚಾ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.